ವೀಕ್ಷಕರೇ ನಮಸ್ಕಾರ. ಅರುಣಾಚಲಂ ತಿರುವಣ್ಣಾಮಲೆ ಎಂದು ಕೂಡ ಕರೆಯುತ್ತಾರೆ. ತಿರುವಣ್ಣಾಮಲೈ ಸಿದ್ಧರ ನಾಡು, ಯೋಗಿಗಳ ನಾಡು, ಅವಧೂತರ ನಾಡು ಎಂದು ಹೆಸರುವಾಸಿಯಾಗಿದೆ. ಅರುಣಾಚಲಂನಲ್ಲಿ ಗಿರಿ ಪ್ರದಕ್ಷಿಣೆ ಮಾಡುವಾಗ ಅವಧೂತರನ್ನು, ಸಾಧುಗಳನ್ನು, ಸಂತರನ್ನು ನಾವು ಕಾಣಬಹುದು. ನೀವು ಅರುಣಾಚಲಂಗೆ ಹೋದರೆ ನಿಮಗೆ ಆಶ್ಚರ್ಯ ಎನ್ನುವ ರೀತಿಯಲ್ಲಿ ನೀವು ಅಲ್ಲಿ ಕಳೆದು ಹೋಗುತ್ತೀರಾ. ನೀವು ಅಲ್ಲಿಂದ ವಾಪಸ್ ಆದರೂ ಕೂಡ ನಿಮ್ಮ ಮನಸ್ಸು ಮಾತ್ರ ಅರುಣಾಚಲಂನಲ್ಲೇ ಉಳಿದಿರುತ್ತೆ. ಅಷ್ಟು ಮನೋಹರವಾದಂತಹ ಗಿರಿವನ ಅಲ್ಲಿದೆ. ಇಂಥ ಅದ್ಭುತ ಸ್ಥಳದಲ್ಲಿ ಇರುವವರೇ ಟೋಪಿಯಮ್ಮ. ಟೋಪಿಯಮ್ಮ ಅವರು ಎಲ್ಲರಿಗೂ ಚಿರಪರಿಚಿತರು. ಅರುಣಾಚಲಂನಲ್ಲಿರುವ ಪ್ರತಿಯೊಬ್ಬರಿಗೂ ಟೋಪಿಯಮ್ಮನ ಕುರಿತು ಕೇಳಿದರೆ ಹೇಳಲು ನೂರಾರು ಕಥೆಗಳಿರುತ್ತದೆ. ಅದರಲ್ಲೂ ಕೂಡ ಟೋಪಿಯಮ್ಮ ಅವರು ತಿರುವಣ್ಣಾಮಲೈಗೆ ಬಂದು ಎಷ್ಟು ವರ್ಷಗಳಾಯಿತು. ಮೂಲತಃ ಟೋಪಿಯಮ್ಮ ಯಾರು? ಟೋಪಿಯಮ್ಮ ಅಂತ ಎಲ್ಲರೂ ಪ್ರೀತಿಯಿಂದ ಕರೆಯುವಂತ ಹೆಸರು. ಹೀಗಿರುವಾಗ ಟೋಪಿಯಮ್ಮ ಅವರ ನಿಜವಾದ ಹೆಸರು ಏನು? ಟೋಪಿಯಮ್ಮ ಹುಟ್ಟಿದ್ದು ಎಲ್ಲಿ, ಬೆಳೆದಿದ್ದು ಎಲ್ಲಿ, ಅವರು ತಿರುವಣ್ಣಾಮಲೈ ಬರುವ ಮೊದಲು ಎಲ್ಲಿದ್ದರು? ಇದೆಲ್ಲದರ ಕುರಿತು ಹೇಳ್ತಾ ಹೋಗ್ತೀನಿ. ಈ ಫೋಟೋದಲ್ಲಿರೋರನ್ನ ಸರಿಯಾಗಿ ನೋಡಿ. ಸ್ನಾನ ಮಾಡದೆ ಅದೆಷ್ಟೋ ವರ್ಷಗಳಾಗಿದೆ ಅನ್ನೋ ರೀತಿಯಲ್ಲಿ ಇದ್ದಾರೆ. ಇನ್ನು ಬಟ್ಟೆ ಅಂತೂ ಹೊಗೆ ಸೊಪ್ಪು ತಿಂದು ಅದರ ರಸಗಳು ಬಿದ್ದು ಅದೆಷ್ಟು ಗಲೀಜಾಗಿದೆ ನೋಡಿ. ಕೆದರಿದ ಕೂದಲು, ಎಣ್ಣೆ ನೀರು ಕಾಣದೆ ಅದೆಷ್ಟೋ ದಶಕಗಳು ಕಳೆದಂತಿದೆ. ಈಕೆ ದಾರಿಯುದ್ದಕ್ಕೂ ಉಗುಳುತ್ತಾ ಭಿಕ್ಷುಕಿಯಂತೆ ಮನಸ್ಸು ಬಂದಂತೆ ಓಡಾಡುತ್ತಾರೆ. ಅದಲ್ಲದೆ ವಿಶೇಷ ಏನೆಂದರೆ ಇವರನ್ನು ಹಿಂಬಾಲಿಸುವಂತ ಜನರು ಸಾವಿರಾರು. ಟೊಪ್ಪಿಯಮ್ಮ ಅವರ ನಿಜವಾದ ಹೆಸರು ಪಳನಿಯಮ್ಮ. ಇವರನ್ನು ಪ್ರೀತಿಯಿಂದ ಕನ್ನಡಿಗರು ಟೊಪ್ಪಿಯಮ್ಮ ಎಂದು ಕರೆಯುತ್ತಾರೆ. ಕಾರಣ ತೊಪ್ಪಿ ಅಂತ ತಮಿಳಿನಲ್ಲಿ ಹೇಳಿದರೆ ಕನ್ನಡದಲ್ಲಿ ಟೊಪ್ಪಿ ಎಂದು ಅರ್ಥ. ಇವರು ಯಾವಾಗ್ಲೂ ಟೊಪ್ಪಿ ಧರಿಸ್ತಾರೆ. ಆದ್ರಿಂದ ಇವರನ್ನು ಈಗ ಟೊಪ್ಪಿಯಮ್ಮ ಎಂದು ಕರೆಯುತ್ತಿದ್ದಾರೆ. ಇವರು ತಮಿಳುನಾಡಿನ ಸಿಎಂ ಪುದೂರ್ನಲ್ಲಿ ಜನಿಸಿದ್ದಾರೆ. ಇವರ ತಾಯಿ ಹೆಸರು ಚಿನ್ನಮ್ಮ. ಇವರಿಗೆ ಇಬ್ಬರು ತಮ್ಮಂದಿರು. ಅದರಲ್ಲಿ ಇವಾಗಲೂ ಇರುವಂತವರು ಕಾಮರಾಜು. ಟೊಪ್ಪಿಯಮ್ಮ ಅವರ ಸಾಂಸಾರಿಕ ಜೀವನ ಸ್ವಲ್ಪ ದಿನ ಅಷ್ಟೇ ಚೆನ್ನಾಗಿತ್ತು. ಅದಾದ ಬಳಿಕ ಗಂಡನನ್ನು ಬಿಟ್ಟು ಮಗಳ ಕರ್ಕೊಂಡು ಮನೆಗೆ ಬಂದಿರ್ತಾರೆ. ಟೊಪ್ಪಿಯಮ್ಮ ಅವರು ಕಾಣೆಯಾದ ಸಂದರ್ಭದಲ್ಲಿ ಅವರ ಮಗಳು 8ನೇ ತರಗತಿಯಲ್ಲಿ ಓದುತ್ತಾ ಇದ್ದಳು. ಟೊಪ್ಪಿಯಮ್ಮ ಅವರ ಕುಟುಂಬವು ಇವಾಗಲೂ ಸಿಎಂ ಪುದೂರ್ನಲ್ಲಿ ಇದ್ದಾರೆ. ಇವರ ಜೀವನ ಸುಖ ಸಂತೋಷದಿಂದ ಸಾಗ್ತಾ ಇತ್ತು. ದಿನ ಕೆಲ್ಸಕ್ಕೆ ಹೋಗ್ತಾ ಇದ್ರು, ಬರ್ತಾ ಇದ್ರು. ಸಾಧಾರಣ ಜೀವನ ಶೈಲಿಯನ್ನ ಸಾಗಿಸುತ್ತಿರುವಾಗ ಸಂತೋಷದಿಂದ ಕೂಡಿದ ಇವರ ಕುಟುಂಬದಲ್ಲಿ ದಿಢೀರಂತ ಪಳನಿಯಮ್ಮ ಅವರ ತಮ್ಮನ ಸಾವಾಗುತ್ತದೆ. ಇದನ್ನು ಕಂಡಂತಹ ಪಳನಿಯಮ್ಮ ಅವರು ಅತಿಯಾಗಿ ಕುಗ್ಗಿ ಹೋಗ್ತಾರೆ. 2 ವರ್ಷಗಳ ಕಾಲ ಮನೆಯಲ್ಲೇ ಇದ್ದು ಕೆಲ್ಸಕ್ಕೂ ಹೋಗದೆ, ಹೊರಗೆಲ್ಲೂ ಹೋಗದೆ ಮನೆಯಲ್ಲೇ ಉಳಿದು ಬಿಡ್ತಾರೆ. ದಿನದಿಂದ ದಿನಕ್ಕೆ ಪಳನಿಯಮ್ಮ ಅವರ ಈ ಸ್ಥಿತಿಯನ್ನು ಕಂಡಂತ ಕುಟುಂಬಸ್ಥರು ಪಳನಿಯಮ್ಮ ಅವರನ್ನ ಬೆಂಗಳೂರಿನಲ್ಲಿರುವಂತ ಅವರ ಅಜ್ಜ ಅಜ್ಜಿಯ ಮನೆಗೆ ಕಳಿಸ್ಕೊಡ್ತಾರೆ. ಅಜ್ಜ ಅಜ್ಜಿ ಮನೆಯಲ್ಲಿ ಸ್ವಲ್ಪ ದಿನಗಳ ಕಾಲ ಇದ್ದಂತ ಪಳನಿಯಮ್ಮ ದಿನದಿಂದ ದಿನಕ್ಕೆ ಅವರಿಗೆ ಈ ಸಂಕಟವನ್ನು ಭರಿಸಲು ಆಗದೆ ಕುಗ್ಗಿ ಹೋಗ್ತಾ ಇದ್ರು. ದಿಢೀರಂತ ಒಂದು ದಿನ ಪಳನಿಯಮ್ಮ ಅವರು ಕಾಣೆಯಾಗ್ತಾರೆ. 2-3 ವಾರಗಳು, ತಿಂಗಳುಗಳ ಕಾಲ ಇವರು ಕುಟುಂಬಸ್ಥರು ಹುಡುಕ್ತಾರೆ. ಅದರಲ್ಲೂ ಕೂಡ ತಾತ, ಅಜ್ಜಿ ಇವರಿಗೆಲ್ಲ ತುಂಬಾ ವಯಸ್ಸಾಗಿತ್ತು. ಆದ್ರಿಂದ ಆ ಮಟ್ಟಕ್ಕೆ ಹುಡುಕಕ್ಕಾಗದೇ ಇರೋದ್ರಿಂದ ಅವರು ಕೈ ಬಿಟ್ಬಿಡ್ತಾರೆ. ಟೊಪ್ಪಿಯಮ್ಮ ಅವರು ಕಾಣೆಯಾದ ಸಂದರ್ಭದಲ್ಲಿ ಅವರ ಮಗಳು 8ನೇ ತರಗತಿಯಲ್ಲಿ ಓದುತ್ತಾ ಇದ್ದಳು. ಸುಮಾರು 2008-09ರಲ್ಲಿ ಟೊಪ್ಪಿಯಮ್ಮ ಅವರು ಬೆಂಗಳೂರಿಂದ ಕಾಣೆಯಾಗ್ತಾರೆ. ಅದಾದ ಬಳಿಕ 2023 ಡಿಸೆಂಬರ್ ಸುಮಾರಿಗೆ ಟೊಪ್ಪಿಯಮ್ಮ ಅವರು ತಿರುವಣ್ಣಾಮಲೆಯಲ್ಲಿರುವ ಸುದ್ದಿಯು ಕುಟುಂಬಸ್ಥರಿಗೆ ಸಿಗುತ್ತದೆ. ಅದು ಕೂಡ ಅವರ ಪವಾಡಗಳನ್ನು ನೋಡಿ ಎಕ್ಸ್ ಖಾತೆಯಲ್ಲಿ ಎಷ್ಟೋ ಜನರು ತಮ್ಮ ಅನುಭವಗಳನ್ನು ಶೇರ್ ಮಾಡಿಕೊಂಡಾಗ ತಿರುವಣ್ಣಾಮಲೆಯಲ್ಲಿ ಟೊಪ್ಪಿಯಮ್ಮ ಇದ್ದಾರೆ ಎಂಬ ವಿಷಯ ಅವರ ಕುಟುಂಬಸ್ಥರಿಗೆ ಗೊತ್ತಾಗ್ತದೆ. ತಿರುವಣ್ಣಾಮಲೆಗೆ ಟೊಪ್ಪಿಯಮ್ಮ ಮಗಳು ಹಾಗೂ ಅವರ ಪತಿ ಸೇರಿ ತಿರುವಣ್ಣಾಮಲೆಗೆ ಹೋಗ್ತಾರೆ. ಆದರೆ ಟೊಪ್ಪಿಯಮ್ಮನವರು ಯಾವುದೇ ರೀತಿಯಲ್ಲಿ ಮನೆಗೆ ಬರಲು ಅವರು ಒಪ್ಪುವುದಿಲ್ಲ. ಹೀಗೆ ಅಲದಾಡುವ ಮಹಿಳೆಯನ್ನು ಅವಧೂತೆ ಎಂದು ಪರಿಗಣಿಸಲಾಗ್ತಿದೆ. ಅದಲ್ಲದೆ ಟೋಪಿಯಮ್ಮ ಎಂದೇ ಜನರು ಕರೆಯುತ್ತಾರೆ. ತಮಿಳುನಾಡಿನ ತಿರುವಣ್ಣಾಮಲೈ ಪರ್ವತಗಳಲ್ಲಿ ಅರುಣಾಚಲಂ ಕ್ಷೇತ್ರದಲ್ಲಿ ಈಕೆಯನ್ನ ನಮಗೆ ಕಾಣಸಿಗುತ್ತದೆ. ಈಕೆ ಪ್ರತಿದಿನ ಬೆಳಿಗ್ಗೆ ಗಿರಿ ಪ್ರದಕ್ಷಿಣೆ ಮಾಡುತ್ತಾರೆ. ಬೀದಿ ಬದಿ ವ್ಯಾಪಾರಿಗಳು ಆಕೆಗೆ ಏನ್ ಕೊಡ್ತಾರೋ ಅದನ್ನೇ ತಿಂದು ಜೀವನ ಸಾಗಿಸ್ತಾರೆ. ಟೊಪ್ಪಿಯಮ್ಮ ಸಾಮಾನ್ಯವಾಗಿ ಯಾರಿಂದಲೂ ಏನನ್ನು ಸ್ವೀಕರಿಸುವುದಿಲ್ಲ. ಒಂದು ವೇಳೆ ಏನಾದ್ರೂ ತೆಗೆದುಕೊಂಡ್ರು ಕೂಡ ಸ್ವಲ್ಪ ಹೊತ್ತಾದ್ಮೇಲೆ ಬಿಸಾಕ್ಬಿಡ್ತಾರೆ. ಅಮೂಲ್ಯ ವಸ್ತುವಾದರೂ ಅಷ್ಟೇ, ಹಣವಾದರೂ ಅಷ್ಟೇ, ಏನೇ ಕೊಟ್ಟರು ಕೂಡ ಟೊಪ್ಪಿಯಮ್ಮ ಅವರು ಅದನ್ನು ಸ್ವೀಕರಿಸುವುದಿಲ್ಲ. ಇನ್ನು ಯೋಗಿ ರಾಮ್ ಸೂರತ್ ಕುಮಾರ್ ಅವರ ಆಶ್ರಮದಲ್ಲಿ ಈಕೆಯನ್ನು ಸಂಜೆ ಸಮಯದಲ್ಲಿ ಕಾಣಬಹುದು. ಅಲ್ಲೇ ಜನರು ಅವರ ದರ್ಶನ ಮಾಡುತ್ತಾರೆ. ಇನ್ನು ಆಶ್ರಮದ ಟ್ರಸ್ಟಿಯಲ್ಲಿ ಒಬ್ಬರು ಹೇಳುವ ಪ್ರಕಾರ
ಟೊಪ್ಪಿಯಮ್ಮ ಅವರಿಗೆ ಅನೇಕರು ಲಕ್ಷ ಹಣ ಕೊಡಲು ಬರುತ್ತಾರೆ. ಆದರೆ ಟೊಪ್ಪಿಯಮ್ಮ ಅದ್ಯಾವುದನ್ನು ಸ್ವೀಕರಿಸುವುದಿಲ್ಲ. ತಾನು ಅದೆಲ್ಲವನ್ನು ನಿರಾಕರಿಸಿ ತನ್ನ ಪಾಡಿಗೆ ತಾನು ಇರುತ್ತೀನಿ ಎಂದು ಉಳಿದು ಬಿಟ್ಟಿದ್ದಾರೆ. ಟೊಪ್ಪಿಯಮ್ಮ ಅವರ ದರ್ಶನ ಸಿಗುವುದು, ಅವರ ಆಶೀರ್ವಾದ ಸಿಗುವುದೇ ದೊಡ್ಡದೆಂದು ಇವಾಗಿನ ಜನ ಭಾವಿಸುತ್ತಿದ್ದಾರೆ ಎಂದು ಟ್ರಸ್ಟಿಯವರು ಹೇಳಿದ್ದಾರೆ. ತಿರುವಣ್ಣಾಮಲೈ ಟೊಪ್ಪಿಯಮ್ಮ ಹೇಗಿದ್ದಾರೋ ಅದೇ ರೀತಿ ಕನ್ಯಾಕುಮಾರಿಯಲ್ಲಿ ಮಾರಿಯಮ್ಮ ಎಂದು ಹೇಳುವ ಒಬ್ಬರಿದ್ದರು. ಒಂದು ದಿನ ನಾಯಿಯೊಂದು ವಾಹನದ ಅಡಿಗೆ ಸಿಲುಕಿ ಅದರ ಹೊಟ್ಟೆಯಲ್ಲಿದ್ದ ಕರುಳುಗಳೆಲ್ಲ ಹೊರಗೆ ಬಂದಿತ್ತು. ಆ ಸಂದರ್ಭದಲ್ಲಿ ಮಾರಿಯಮ್ಮ ಅವರು ಆ ಕರುಳುಗಳನ್ನೆಲ್ಲ ನಾಯಿಯ ಹೊಟ್ಟೆಗೆ ತಳ್ಳಿ ಅದನ್ನು ಸವರಿದರು. ಅದಾದ ಬಳಿಕ ನಾಯಿಗೆ ಜೀವ ಬಂದಿತು, ಎದ್ದು ನಿಂತಿತು ಎಂದು ಜನರು ಹೇಳುತ್ತಾರೆ. ಇದನ್ನು ನೋಡಿದ ಜನ ಅವರನ್ನು ದೇವರೆಂದು ಪೂಜಿಸಲಾರಂಭಿಸುತ್ತಾರೆ. ಕೆಲ ವರ್ಷಗಳಲ್ಲೇ ಆಕೆ ಸಾವನ್ನಪ್ಪುತ್ತಾರೆ. ಈಗ ಮಾರಿಯಮ್ಮನೇ ಟೋಪಿಯಮ್ಮನಾಗಿ ಅರುಣಾಚಲಂನಲ್ಲಿ ಹುಟ್ಟಿದ್ದಾರೆ ಎಂದು ಜನರು ನಂಬುತ್ತಿದ್ದಾರೆ. ಒಂದು ಕಡೆ ಟೋಪಿಯಮ್ಮ ಅವರ ಕುರಿತು ಜನರು ಭಕ್ತಿಯನ್ನ ಪ್ರಕಟ ಮಾಡ್ತಿದ್ರೆ, ಇನ್ನು ಕೆಲವರು ಟೋಪಿಯಮ್ಮ ಅವರ ಹೆಸರಿನಲ್ಲಿ ದೇವಸ್ಥಾನವನ್ನ ಕಟ್ಟಿಸ್ತೀವಿ ಎಂದು ಕೂತಿದ್ದಾರೆ. ಟೋಪಿಯಮ್ಮ ಅವರ ಹೆಸರಲ್ಲಿ ದೇವಸ್ಥಾನ ಕಟ್ಟಿಸ್ಬೇಕು ಅಂತ ಹೇಳಿ ಹಿರಿಯರೊಬ್ಬರು ಟೋಪಿಯಮ್ಮ ಅವರ ಕುಟುಂಬಸ್ಥರನ್ನ ಭೇಟಿ ಮಾಡ್ತಾರೆ. ಟೋಪಿಯಮ್ಮ ಅವರ ಕುಟುಂಬಸ್ಥರು ಇದಕ್ಕೆ ನಿರಾಕರಣೆ ಮಾಡ್ತಾರೆ. ಟೋಪಿಯಮ್ಮ ಅವರ ಹೆಸರಲ್ಲಿ ದೇವಸ್ಥಾನ ಕಟ್ಟಿಸಲು ನೀವು ನಮಗೆ ಅನುಮತಿ ಮಾತ್ರ ಕೊಡಿ ಸಾಕು, ನಿಮಗೆ ತಿಂಗಳ ಏನ್ ಬೇಕು ಅದನ್ನ ನಾವು ಕೊಡ್ತೇವೆ ಅಂತ ಹೇಳಿದ್ರು. ಇದಾದ ಬಳಿಕವೂ ಕೂಡ ಕುಟುಂಬಸ್ಥರು ಇದಕ್ಕೆ ಯಾವುದಕ್ಕೂ ಒಪ್ಪಿಗೆ ಕೊಡಲಿಲ್ಲ. ಯಾಕೆಂದ್ರೆ ಟೋಪಿಯಮ್ಮ ನಮಗೆ ಅಮ್ಮ, ಅವರು ನಿಮಗೆ ದೇವರಿರಬಹುದು, ಆದರೆ ಅವರು ನಮಗೆ ತಾಯಿನೇ. ಆದ್ರಿಂದ ಇದಕ್ಕೆಲ್ಲ ನಾವು ಅನುಮತಿ ಕೊಡೋದಿಲ್ಲ ಎಂದು ಖಡಕ್ಕಾಗಿ ಕುಟುಂಬಸ್ಥರು ಉತ್ತರಿಸಿದ್ರು. ಆದರೂ ಕೂಡ ಅವರ ಧಮಕಿಯಂತೂ ಇನ್ನೂ ಕಡಿಮೆಯಾಗಿಲ್ಲ. ಇದೇ ರೀತಿಯಾಗಿ ಇಷ್ಟು ದಿನ ಟೋಪಿಯಮ್ಮನ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಎಷ್ಟೋ ವಿಚಾರಗಳು ಹರಿದಾಡುತ್ತಿದ್ವು. ಇವಾಗ ಜನರು ಕಾಳಜಿ ವಹಿಸ್ತಾ ಇದ್ದಾರೆ. ಟೋಪಿಯಮ್ಮ ಅವರ ಕುಟುಂಬಸ್ಥರು ಯಾರು, ಅವರು ಎಲ್ಲಿದ್ದಾರೆ, ಹೇಗಿದ್ದಾರೆ, ಅವರ ಜೀವನ ಹೇಗೆ ಸಾಗ್ತಾ ಇದೆ, ಇದೆಲ್ಲದರ ಕುರಿತು ಜನ ಇವಾಗ ವಿಚಾರಿಸ್ತಿದ್ದಾರೆ ಎಂದು ಕುಟುಂಬಸ್ಥರು ಹೇಳುತ್ತಿದ್ದಾರೆ. ಇನ್ನು ಟೊಪ್ಪಿಯಮ್ಮ ಅವರ ಪವಾಡಕ್ಕೆ ಎಷ್ಟೋ ಜನರು ಸಾಕ್ಷಿಯಾಗಿದ್ದಾರೆ. ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ತಮಗೆ ಆದಂತಹ ಅನುಭವಗಳನ್ನು ಹಂಚಿಕೊಳ್ಳುತ್ತಿದ್ದಾರೆ. ಇದಲ್ಲದೆ ಸಾಮಾಜಿಕ ಜಾಲತಾಣದಲ್ಲಿ ಇವಾಗ ಪಳನಿಯಮ್ಮ, ಟೊಪ್ಪಿಯಮ್ಮ ಅವರ ಹೆಸರೇ ಹೆಚ್ಚು ಕೇಳಿ ಬರುತ್ತಿದೆ. ಇವರು ಅವಧೂತರು, ಇವರು ಬದುಕುತ್ತಿರುವಂತಹ ಸಂತರು ಎಂದು ಜನರು ಹೇಳುತ್ತಿದ್ದಾರೆ. ಇದಲ್ಲದೆ ಪಳನಿ ಅಮ್ಮ ಅವರನ್ನ ಒಂದು ಬಾರಿ ಆದರೂ ತಿರುವಣ್ಣಾಮಲೈಗೆ ಹೋಗಿ ಅವರ ದರ್ಶನ ಪಡಿಬೇಕು ಅಂತ ಕಾಯುತ್ತಿರುವವರ ಸಂಖ್ಯೆ ಕೂಡ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ. ಇನ್ನು ತಿರುವಣ್ಣಾಮಲೈನಲ್ಲಿ ಟೊಪ್ಪಿಯಮ್ಮ ಅವರನ್ನು ಅವರೊಂದಿಗೆ ನಡೆಯಲು ನಾನು ಅದೃಷ್ಟರಾಗಿದ್ದೇನೆ ಎಂದು ಒರಾಕಲ್ ಸಿಇಒ ನಿರ್ದೇಶಕ ಸಾಯಿ ಪೆನುಮೂರು ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿಕೊಂಡಿದ್ದಾರೆ. ಇನ್ನು ಟೋಪಿಯಮ್ಮ ವ್ಯಕ್ತಿಯೊಬ್ಬನನ್ನು ಸುಮ್ಮನೆ ತಾಕಿದ್ದಕ್ಕೆ ಆತನ ಕಿಡ್ನಿಯ ಕಲ್ಲು ಕರಗಿತು ಎಂದು ಈ ಪವಾಡದ ಕಥೆಯನ್ನು ಆತ ಎಕ್ಸ್ ನಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ. ಟೋಪಿಯಮ್ಮ ಅವರು ನಡೆದುಕೊಂಡು ಹೋದ್ರೆ ಸಾಕು, ಇವರ ಹಿಂದೆ ಜನಸಾಗರವೇ ಇರುತ್ತೆ. ಇದಲ್ಲದೆ ಟೋಪಿಯಮ್ಮ ಅವರ ಕಾಲಿಗೆ ಬಿದ್ದು ನಮಸ್ಕರಿಸಿ ಇವರು ದೇವರ ಅಪರಾವತಾರ ಎಂದು ಭಕ್ತರು ನಮಸ್ಕರಿಸ್ತಾರೆ. ಇಷ್ಟಕ್ಕೂ ಇಂಥ ಭಕ್ತಗಣ ಹೊಂದಿರುವಂತಹ ಟೊಪ್ಪಿಯಮ್ಮ ಅವರಿಗೆ ಇದರ ಬಗ್ಗೆ ಎಲ್ಲ ಅರಿವಿದೆಯಾ? ಇವರು ಕೊಡುವಂತಹ ಆಶೀರ್ವಾದವಾದರೂ ಇವರು ಬೈತಾರೆ ಅಥವಾ ತುಳಿತಾರೆ ಅಥವಾ ಹೊಡಿತಾರೆ, ಇದೇ ಜನರಿಗೆ ಅವರು ಕೊಡುವ ಆಶೀರ್ವಾದ ಎಂದು ಜನರು ಇವರನ್ನ ಅನುಕರಿಸಿಕೊಂಡು ಹೋಗುತ್ತಿದ್ದಾರೆ. ಇನ್ನು ಟೊಪ್ಪಿಯಮ್ಮ ಅವರು ದೈವಿಕ ಆಶೀರ್ವಾದವನ್ನು ಹೊಂದಿದ್ದಾರೆ ಎಂದು ಕೆಲವರು ನಂಬಿದರೆ, ಇತರರು ಆಕೆಯ ಮಾನಸಿಕ ಯೋಗಕ್ಷೇಮದ ಬಗ್ಗೆ ಕಳವಳ ವ್ಯಕ್ತಪಡಿಸುತ್ತಿದ್ದಾರೆ. ತುರ್ತು ವೈದ್ಯಕೀಯ ಸಹಾಯಕ್ಕಾಗಿ ಸಲಹೆ ಕೂಡ ನೀಡುತ್ತಿದ್ದಾರೆ. ಕಾರಣ ಏನೇ ಇರಲಿ, ಯಾರು ಏನೇ ಹೇಳಲಿ, ಟೋಪಿಯಮ್ಮ ಅವರು ಸಂತರು, ಅವಧೂತರು ಎಂದು ಜನ ನಂಬುತ್ತಿದ್ದಾರೆ. ಅವರನ್ನು ಹಿಂಬಾಲಿಸಲು ಜನ ಕಾಯುತ್ತಿದ್ದಾರೆ. ಎಷ್ಟೋ ಜನರಿಗೆ ಪವಾಡಗಳು ಸಂಭವಿಸಿದೆ ಎಂದು ಪವಾಡಕ್ಕೆ ಸಾಕ್ಷಿಯಾದವರು ಹೇಳ್ತಾ ಇದ್ದಾರೆ. ಇದೆಲ್ಲವನ್ನು ನೋಡುವಂತ, ಕೇಳುವಂತ, ಗ್ರಹಿಸುವಂತ ಶಕ್ತಿ ಟೋಪಿಯಮ್ಮ ಅವರಿಗೆ ಇವಾಗ ಇಲ್ಲ. ಅದಲ್ಲದೆ ಟೋಪಿಯಮ್ಮ ಅವರ ಜೀವನ ಶೈಲಿ, ಅವರು ಕುಡಿದು ಬಿಟ್ಟಂತ ಕಪ್ಪುಗಳು, ಅವರು ತಿಂದು ಬಿಟ್ಟಂತ ಪದಾರ್ಥಗಳು, ಅದನ್ನೇ ಪ್ರಸಾದ ಎಂದು ಜನ ಸ್ವೀಕರಿಸುತ್ತಿದ್ದಾರೆ. ಎಷ್ಟೋ ಜನರ ಈ ನಂಬಿಕೆಯೇ ಟೋಪಿಯಮ್ಮನವರ ಹೆಸರು ಈ ಮಟ್ಟಕ್ಕೆ ಏರಲು ಕಾರಣವಾಯಿತಾ, ಅಥವಾ ಟೋಪಿಯಮ್ಮ ನಿಜವಾಗಿಯೂ ಅವಧೂತರೇನಾ? ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರ ಕಾಲವೇ ತಿಳಿಸಬೇಕಿದೆ. ಮತ್ತಷ್ಟು ಅಪ್ಡೇಟ್ಗಾಗಿ BN TV ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಂಜಲಿ ಸ್ಪೆಷಲ್ ಡೇಸ್ BN TV, ಇದು ನಿಮ್ಮ ಧ್ವನಿ.